ಎಲ್ಲ ನಮ್ಮ ಮುಲ್ಬಾಲ್ ತಾಲೂಕು ಜನತೆಗೆ ನಮಸ್ಕಾರ. ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಇವಾಗ ವಿನಾಯಕ ಹಬ್ಬದ ಪ್ರಯತ್ನ. ಪ್ರತಿಯೊಬ್ಬರೂ ನಮ್ಮ ಮುಲ್ಬಾಲ್ ದೋಸೆ ಕಾರ್ನರು ಸ್ವಲ್ಪ ಮುಂದೆ ಬಂದರೆ ಪ್ರಕಾಶ್ ಹಬ್ಬ ಡಾಬಾ ಪಕ್ಕದಲ್ಲಿ ಬ್ಲೂ ಕಲರ್ ಸೆಡ್ಡು, ಅಲ್ಲಿ ಬಂದುಬಿಟ್ರೆ ನಿಮಗೆ ಒಳ್ಳೆ ನಮ್ಮ ಮೆಚ್ಚಿದ ನಾಯಕ ನಮ್ಮ ವಿನಾಯಕ. ಯಾವೊಂದು ಕೆಲಸಕ್ಕೆ ಹೋಗ್ಬೇಕಂದ್ರೇನು ನಾವೆಲ್ಲ ಫಸ್ಟ್ ಕುಡುಮಲ ವಿನಾಯಕನ ಆಶೀರ್ವಾದ, ಕಾಣಿಪಾಕ ವಿನಾಯಕನ ಆಶೀರ್ವಾದ ಪಡ್ಕೊಂಡ ನಂತರ ನಾವು ಯಾವುದೋ ಒಂದು ಕೆಲಸ ಬೇಕಂದರೆ ಆಗುತ್ತೆ. ನಮ್ಮ ರಾಜಕೀಯ ನಾಯಕರಾಗ್ಬೋದು, ಪ್ರತಿಯೊಬ್ಬರು ಅಷ್ಟೇ, ಪ್ರತಿಯೊಬ್ಬರು ಆ ಭಗವಂತನ ಆಚರಿಸ್ಕೊಂಡು ಅಲ್ಲಿ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಹಬ್ಬನೂ ಅಷ್ಟೇ. ವಿನಾಯಕನ ಹಬ್ಬ ಅಂದರೆ ತುಂಬ ಅದ್ಭುತವಾಗಿ ಆಗುತ್ತೆ. ಎಲ್ಲ ಹುಡುಗರ ಹಬ್ಬ ಇದು. ಏನಂದರೆ ಪ್ರತಿಯೊಬ್ಬರೂ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಬಂದು ಬೀಡಾ ಬಾಬಣ್ಣ ಅವ್ರ ಸೆಡ್ಡಲ್ಲಿ ಒಳ್ಳೆ ಸುಂದರವಾದ ಗಣೇಶ ಮೂರ್ತಿಗಳು, ಶಿವ ಪಾರ್ವತಿ ಪರಮೇಶ್ವರಿ ನಂದಿ ವಾಹನ, ಒಳ್ಳೆ ಡಿಸೈನ್ ವಾಹನದಲ್ಲಿ ಭಗವಂತ ಈ ಸಲ ನಾವು ಒಂದು 6 ತಿಂಗಳಿಂದ ಕಷ್ಟಪಟ್ಟು ದುಡ್ದು ಅವ್ರಿಗೆ ಒಳ್ಳೆ ಪೇಂಟಿಂಗ್ ಕೊಟ್ಟಿದ್ದೀವಿ. ಆಯಿಲ್ ಪೇಂಟ್ ಎಲ್ಲ ವಾಟರ್ ಪೇಂಟ್ ಹಾಕಿರೋದು. ಈ ಗಣೇಶ ಮೂರ್ತಿನ ನಾವು ತೊಗೊಂಡೋಗಿ ನೀರಲ್ಲಿ ಬಿಟ್ರೇನೋ ಏನೂ ಎಫೆಕ್ಟ್ ಇಲ್ಲ. ಮೀನುಗಳೆಲ್ಲ ನೀರು, ಹಸುಗಳು ನೀರು ಕುಡಿಬೋದು, ಮೀನುಗಳು ಏನು ಸಾಯಲ್ಲ. ಯಾವ ಕೆರೆದಲ್ಲಿ ಗಣೇಶ ಮೂರ್ತಿನ ಬಿಟ್ರೇನು ಏನಾಗಲ್ಲ. ಈ ಸರ್ ಕೆಮಿಕಲ್ ಹಾಕಲ್ಲ ಸರ್, ಬರೀ ವಾಟರ್ ಪೈಂಟು, ಪೇಪರ್, ಮಣ್ಣು, ಗಂಜಿ ಇದರಲ್ಲಿ ಎಲ್ಲ ನಾವು ಸೃಷ್ಟಿ ಮಾಡಿರೋದು. ಯಾಕಂದರೆ ನಾವು ಇಷ್ಟು ಕಷ್ಟಪಟ್ಟು ಒಂದು ವಿನಾಯಕ ಮೂರ್ತಿ ಒಂದು ಹಳ್ಳಿದಲ್ಲಿ ತಗೊಂಡು ಹೋಗಿ ಒಂದು ಟೌನಲ್ಲಿ ಆಗ್ಬೋದು, ನಗರಸಭೆಯಲ್ಲಿ, ಒಂದು ಗ್ರಾಮಾಂತರ ಹಳ್ಳಿಯಲ್ಲಿ ಆಗ್ಬೋದು. ಏನಂದರೆ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಮಕ್ಳಿಗೆ ಒಳ್ಳೇದಾಗಬೇಕು, ಪ್ರತಿಯೊಂದಕ್ಕೂ ಭಗವಂತ ನಮ್ಗೆ ಒಳ್ಳೇದು ಮಾಡಬೇಕು ಅಂತ ನಾವು ವಿನಾಯಕನ ಪೂಜೆ ಮಾಡ್ತೀವಿ, ವಿನಾಯಕನ ಇಕ್ತೀವಿ. ಎಷ್ಟು ದಿನ ಬೇಕಾದಷ್ಟು ದಿನ ಇಟ್ಕೊಂಡು ನೀರಲ್ಲಿ ಬಿಡ್ತೀವಿ. ಅದು ಕರ್ಗೋಗಿಬಿಟ್ರೆ ನಮಗೆ ಒಳ್ಳೆ ಫಲಿತ ಬರುತ್ತೆ. ಈ ಸರ್ ನಮ್ಮ ಸೆಡ್ಡಲ್ಲಿ ಒಂದು 400 ಗಣೇಶ ಇರುತ್ತೆ ಸರ್. ಅಂದರೆ 5 ಅಡಿಯಿಂದ 15 ಅಡಿವರೆಗೂ ಇದೆ ಗಣೇಶ ಮೂರ್ತಿಗಳು. ಯಾವ ಗಣೇಶ ಮೂರ್ತಿನ ತಗೊಂಡೋಗಿ ನೀರಲ್ಲಿ ಬಿಟ್ರೇನೋ 1-3 ಅವರಲ್ಲಿ ಕರ್ಗೋಗುತ್ತೆ. ಈ POP ಗಣೇಶ್ಗಳು ಹಂಗಲ್ಲ, ಅದ್ರ ಮೇಲೆ ಕುಣಿತಾರೆ, ಇದ್ರ ಮೇಲೆ ಉಗೀತಾರೆ ಪೈಂಟ್ ಮಾಡುವಾಗ. ಅದು ತಗೊಂಡೋಗಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ತೊಳ್ಳಾಕ್ತಾರೆ, ಅದು ಕರಗಲ್ಲ. ಅದನ್ನು ತುಂಬ ಎಫೆಕ್ಟ್ ಇದೆ. ಗೌರ್ಮೆಂಟ್ ಎಲ್ಲ, ನಮ್ಮ ಸರ್ಕಾರ ಗೌರ್ಮೆಂಟ್ ಎಲ್ಲ ಬ್ಯಾನ್ ಮಾಡಿದೆ. ಆದರೆ ನಮ್ಮ ಜನಗೆ ಅದೇನೋ ಅದರಲ್ಲಿ ಇದು ಏನು, ಈ ಹುಡುಗರು ಎಷ್ಟೋ ಜನಗೆ ಕಣ್ಣುಗಳು, ಕಾಲುಗಳು ಈ POP ಗಣೇಶ ಮೇಲೆ ಬಿದ್ದರೆ ಸುಮಾರು 3 ಟನ್ 2 ಟನ್ ಗಣೇಶ ಬರುತ್ತೆ. ತುಂಬ ಅನುಕೂಲ ಇಲ್ಲ ಅದರಿಂದ. ಏನೋ ಈ ಹುಡುಗರೆಲ್ಲ POP ಅಂದ್ಬಿಟ್ಟು ಅದ್ರ ತುಂಬ ಹಿಂಸೆ ಪಡ್ತಾರೆ. ಅದರಿಂದ ಏನು ಸುಖ ಇಲ್ಲ. ನಾವು ಆ ಮಾತು ಹೇಳೋಕೆ ಹೋದ್ರೆ ನಿಮ್ಮ ವ್ಯಾಪಾರ ಆಗಬೇಕು, POP ಗಣೇಶ ನಿಮಗೆ ನಿಮ್ಮ ಹತ್ರ ಎಲ್ಲ ನೀವು ಮಾತಾಡ್ತೀರ ಅಂತಾರೆ. ಗೌರ್ಮೆಂಟ್ ಏನು ಮಾಡಿದ್ರೇನು ಕಾನೂನುವಾಗಿ ಒಂದು ಭದ್ರವಾಗಿ ಮಾಡ್ತಾರೆ. POP ಗಣೇಶವನ್ನು ದಯವಿಟ್ಟು ಯಾರು ಇಕ್ಬೇಡಿ. ಇನ್ನೂ ಬೇಕಂದರೆ POP ಗಣೇಶ ಏನು 10,000 ಅದು ನಾನು ಇನ್ನೂ ಕಮ್ಮಿ ಹಾಕ್ಕೊಡ್ತೀನಿ. ಅದು 40,000, 50,000, 20 ಅಡಿ 15 ಅಡಿ ನೀರೇ ಇಲ್ಲ, ಎಲ್ಲಿ ಸರ್ ತಗೊಂಡು ಹೋಗ್ತೀರಾ? ಇವಾಗ ಏನಿದ್ರು POP ಗಣೇಶ 2.5 ಲಕ್ಷ 3 ಲಕ್ಷ ಕೊಡೋ ಬದಲು ಈ ಬಡವ್ರಿಗೆ ಊಟ ಹಾಕ್ರಿ, ಅನಾಥೆ ಆಶ್ರಮಕ್ಕೆ ಮಕ್ಕಳಿಗೆ ಏನನ್ನ ಊಟ ತಿನ್ನಿಸಿ, ಪೂಜೆನೂ ಮಾಡಿ. ತುಂಬ ಹತ್ರವಾಗಿ ಎಲ್ಲ ಕೈದಲ್ಲಿ ತಗೊಂಡೋಗ್ಬೇಕು ವಿನಾಯಕನ. ಕೆರೆಯಲ್ಲಿ ತಗೊಂಡೋಗೋದು, ಕೆರೆಯಲ್ಲಿ ತೊಗೊಂಡು ಬರೋದು ಅದೆಲ್ಲ ನಮ್ಮ ಆಚಾರ ಅಲ್ಲ. ನಮ್ಮ ಹಿಂದೂ ಸಂಪ್ರದಾಯ ಅಂದರೆ ಒಂದು ಹಸುಗೆ ಪೂಜೆ ಮಾಡೋದು, ಒಂದು ಹಸುನ ಉಳಿಸೋದು, ಬೆಳೆಸೋದು. ನಮ್ಮ ತಾಲೂಕಲ್ಲಿ ಹೆಂಗಂದರೆ ದೇವರು ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾರೆ. ನಾವು ಎಷ್ಟು ಹೇಳ್ತೀರೇನೋ ದಯವಿಟ್ಟು ಪ್ರತಿಯೊಬ್ಬರೂ ಈ ಮಣ್ಣು, ಪೇಪರು, ಗಂಜಿಯಿಂದ ಸೃಷ್ಟಿ ಮಾಡಿರೋ ಗಣೇಶ ಮೂರ್ತಿಗಳನ್ನು ಬಳಸಬೇಕು ಅಂತ ಈ ಒಂದು ನಮಗೆ ಒಂದು ಆಸೆ. ನಾವು ಅಷ್ಟೇ ತುಂಬ 3 ತಿಂಗಳ ಹಬ್ಬ ಇದೆ ಅಂದಾಗೆ ಒಳ್ಳೆ ಭಕ್ತಿವಾಗಿ ಮಾಡಿಸ್ತೀವಿ ಗಣೇಶ ಮೂರ್ತಿಗಳನ್ನು. ವಾಟರ್ ಪೇಂಟಲ್ಲೇ ಹಾಕ್ತೀವಿ. ಆಮೇಲೆ ಸರ್ ಇವಾಗೂ ಬುಕ್ ಆಗ್ತಾ ಇದೆ ಸರ್. ಇವಾಗ ಯಾಕಂದ್ರೆ ಎಷ್ಟು POP ಗಣೇಶ ಎಲ್ಲಿ ಹೋದ್ರೇನು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ಸೆಡ್ಡಲ್ಲಿ ತುಂಬ ಚೆನ್ನಾಗಿರುತ್ತೆ ಗಣೇಶ ಮೂರ್ತಿಗಳು. ನೋಡಿ, ಗರುಡ ವಾಹನ ಸರ್, ಇದು ಗರುಡ ವಾಹನ, ಇವರು ಗರುಡ ವಾಹನನೇ.
ತುಂಬ ಅದ್ಭುತವಾಗಿದೆ, ತುಂಬ ಸುಂದರವಾಗಿದೆ. ಸುಂದರಕಾಂಡ ನಿಮ್ಮ ಮೆಚ್ಚಿದ ಗಣೇಶ್ ಮೂರ್ತಿ ತುಂಬ ಚೆನ್ನಾಗಿದೆ. ಇನ್ನೊಂದು, ಯಾರನ್ನ ಗಣೇಶ್ ಮೂರ್ತಿಗೆ ಯಾರನ್ನ ತಗೊಂಡು ಹೋಗಲಿ, ಲೋಡಿಂಗು ಖರ್ಚು ಬರೋಲ್ಲ. ನಮ್ಮ ಹುಡುಗರೆ ನಾವೇ ಲೋಡ್ ಮಾಡ್ತೀವಿ. ಈ 2,000-2,500 ರೂಪಾಯಿ ಕವರು ಉಚಿತವಾಗಿ ಕೊಡ್ತೀವಿ. ಟಾರ್ಪಲ್ ಬಗ್ಗೆನೂ ಅಷ್ಟೇ, ಬೇಕಂದರೆ 2 kg ಟಾರ್ಪಲ್ ನಾವೇ ಸ್ವಂತ ನಮ್ಮ ಹಣದಿಂದ ಈಸ್ಕೊಡ್ತೀವಿ. ಎಲ್ಲೆಲ್ಲಿಂದ ಬರ್ತಾರೆ ನಡುವೆ. ಸರ್, ನಮ್ಮ ಗಣೇಶ್ ಮೂರ್ತಿಗಳನ್ನ ಆಂಧ್ರ, ಇಲ್ಲಿ ಕೃಷ್ಣಗಿರಿ, ಕುಪ್ಪಮ್ಮು, ಸೈಲಮ್ಮು, ಬೆಂಗಳೂರು, ಕೋಲಾರ, ಮಾಲೂರು, ಮೈಸೂರು, ಆಮೇಲೆ ಚಿಂತಾಮಣಿ, ಶ್ರೀನಿವಾಸಪುರ, ಯಲ್ದೂರು, ನಮ್ಮ ನೆಂಗ್ಲಿ, ಪಲ್ಲಮ್ನೇರು, ತಾಯ್ಲೂರು, ಈ ರಾಮಸಮುದ್ರ, ಇಲ್ಲಿಂದ ಯಾಕಂದರೆ ಒಂದು ಸುಮಾರು 45 ವರ್ಷದಿಂದ ನಾವು ನಮ್ಮ ಸೆಡ್ಗೆ ಸ್ವಲ್ಪ ಹೆಸರುವಾಸಿ ಬಂದಿದೆ. ಅದಕ್ಕಾಗಿ ತುಂಬ ಅಭಿಮಾನವಾಗಿ ಬರ್ತಾರೆ ಸರ್. ನಾವು ಯಾರಿಗೂ ಹಿಂಸೆ ಕೊಡಲ್ಲ. ಏನು ನಾವು ಕಷ್ಟ ಒಂದು 2,000-3,000 ಇಟ್ಕೊಂಡು ಕೊಟ್ಬಿಡ್ತೀವಿ. ಅವರು ಎಷ್ಟೊತ್ತೆಲ್ಲ ಫೋನ್ ಮಾಡಲಿ, ನಮ್ಮ ಜನನ ಕರ್ಕೊಂಡು ಬಂದು ಅವ್ರ ಹತ್ರ ಟೆಂಪೋ ಇಲ್ಲ ಅಂದರೆ ನಾವು ಇಲ್ಲಿ ಟೆಂಪೋನೋ ಈಚಾರ ಮಾತಾಡಿಸಿ ನಾವೇ ಲೋಡ್ ಮಾಡಿ, ಮಳೆ ಏನಾರ ಬರೋಂಗಿದ್ರೆ ಕವರ್ ಹಾಕ್ಬಿಟ್ಟು ಆಮೇಲೆ ಎಕ್ಸ್ಟ್ರಾ ಒಂದು ಕವರ್ ಕೊಟ್ಟು ಪ್ಯಾಕಿಂಗ್ ಮಾಡಿ ಕಳಿಸ್ತೀವಿ. ನಾವು ಭಗವಂತನಿಗೆ ನಮ್ಗೆ ಅನುಕೂಲ ಎಷ್ಟಾದರೆ ನಾವು ಮಾಡಿಕೊಡ್ತೀವಿ. ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಂದು ಸೊನ್ವಾಡಿ ಬ್ರಿಡ್ಜಿನ ಸ್ವಲ್ಪ ಮುಂದೆ ಬಂದರೆ ಪಲಮ್ನ ರೋಡಲ್ಲಿ ಪ್ರಕಾಶ್ ಹಬ್ಬ ಡಾಬಾ ಪಕ್ಕದಲ್ಲಿ ಇರೋದು. ಭುವನೇಶ್ವರಿ, ಗಂಗಾ ಭುವನೇಶ್ವರಿ ಬಾರ್ ಆಪೋಸಿಟ್ಟು ಬನ್ನಿ. ದಯವಿಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಕುಲಬಾಂಧವರು, ನಮ್ಮ ಹಿಂದೂ ಸಾಂಪ್ರದಾಯವಾಗಿ ಬಂದು ಒಳ್ಳೆ ಗಣೇಶ್ ಮೂರ್ತಿಗಳನ್ನು ನೀವು ಬಂದು ಇಲ್ಲಿ ಬುಕ್ ಮಾಡಿ. ನಿಮಗೆ ನಾವು ಆದಷ್ಟು ಸಹಾಯ, ಸಪೋರ್ಟು ಕಡಿಮೆ ಬೆಲೆಯಲ್ಲಿ ಹಾಕ್ಕೊಡ್ತೀವಿ. ನಾವು ಲಾಸ್ ಮಾಡ್ಕೊಳ್ಳೋದು ಇಲ್ಲ, ನಿಮ್ಮನ್ನು ಲಾಸ್ ಇಕ್ಕೋದು ಇಲ್ಲ. ಎಲ್ಲಿಂದನೋ ಹುಡ್ಕೊಂಡು ಬರ್ತೀರ ನಮ್ಮನ್ನ, ನಾವು ಅದನ್ನು ಆಚಾಡಿಸ್ತೀವಿ. ನಾವು ಕಮ್ಮಿ ಬೆಲೆಯಾಗಿ ಹಾಕ್ಕೊಡ್ತೀವಿ. ತುಂಬ 4 ಜಾಗದಲ್ಲಿ ನೀವು ಕೇಳಿ, ಅಲ್ಲಿಗಿಂತ ಎಲ್ಲ ಒಂದು 5,000 ಕಮ್ಮಿ ಇದ್ದರೆ ಮಾತ್ರ ನಮ್ಮ ಹತ್ರ ತಗೊಳ್ಳಿ. ಫಿನಿಶಿಂಗು ಚೆನ್ನಾಗಿದೆ, ಹೈಲೈಟ್ ಆಗಿದೆ. ಭಗವಂತ ಪ್ರತಿಯೊಬ್ಬರು ಬಂದು ನಮ್ಮ ಮುಳಬಾಗಿಲು ಬೀಡಾ ಬಾಬಾನ ಸೆಡ್ಡಲ್ಲಿ ಬಂದು ಗಣೇಶ್ ಮೂರ್ತಿಗಳನ್ನು ಕೇಳಿ ಪಡೀರಿ. 9611947774 ಬೀಡಾ ಬಾಬು ಮುಳಬಾಗಿಲು.